ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಅಡುಗೆಗಳು ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಂಗಳೂರು ಕಡೆ ತುಂಬ ಫೇಮಸ್ ಆಗಿರೋಂತಹ ಮಂಗಳೂರು ಬನ್ನ ಮಾಡ್ತಾ ಇದ್ದೀನಿ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟು, ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಇದಕ್ಕೆ 1/4 kg ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು 7ರಿಂದ 8 ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ಏಲಕ್ಕಿ ಬಾಳೆಹಣ್ಣು ಇಲ್ಲ ಅಂದರೆ ಪಚ್ಚಬಾಳೆಹಣ್ಣಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ, ಅದನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು. ಹಾಗೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ, 1 ಕಪ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಜೀರಿಗೆ, 1/4 ಚಮಚ ಬೇಕಿಂಗ್ ಸೋಡಾ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಎಲ್ಲ ಬಾಳೆಹಣ್ಣು ಸಿಪ್ಪೆ ತಕ್ಕೊಂಡು ಈ ಥರ ಒಂದು ಬೌಲಿಗೆ ಎಲ್ಲನ ಹಾಕ್ಕೊಳ್ಳಿ. ಇದೆಲ್ಲ ಆ್ಯಡ್ ಮಾಡಿದ್ದಾದಮೇಲೆ ಇದನ್ನು ಕೈಯಲ್ಲಿ ಫಸ್ಟ್ ಈ ಥರ ಎಲ್ಲ ಚೆನ್ನಾಗಿ ಕಿವುಚ್ಕೊಳ್ಳಿ. ಚೆನ್ನಾಗಿ ಕಿವುಚಿದಾದಮೇಲೆ ಈ ಥರ ಇದ್ದರೆ ಸಾಕಾಗಲ್ಲ, ಇದನ್ನು ಸ್ಮ್ಯಾಶರು ಅಥವಾ ಒಂದು ಲೋಟನೋ ತೊಗೊಂಡು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಏನು ಗಂಟು ಥರ ಇರಬಾರ್ದು, ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿದ್ರೇ ಚೆನ್ನಾಗಿ ಬರುತ್ತೆ, ಪೂರಿ ಉಬ್ಬಿ ಬರುತ್ತೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಅಂದಷ್ಟು ಜೀರಿಗೆ, ಬೇಕಿಂಗ್ ಸೋಡಾ, ಶುಗರು. ನೀವು ಶುಗರ್ಲೆಸ್ ಬೇಕಾದರೂ ಮಾಡ್ಕೋಬೋದು. ಸಕ್ಕರೆ ಈಸ್ ಆಪ್ಷನಲ್, ನಿಮಗೆ ಬೇಕಿದ್ದರೆ ಸಕ್ಕರೆ ಹಾಕ್ಕೊಳ್ಳಿ, ಬೇಡ ನಮಗೆ ಸ್ವೀಟ್ ಇದ್ದರೆ ಇಷ್ಟ ಆಗಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೋಬೋದು. ಹಾಗೆ ಮೊಸರು, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕ್ಕೊಂಡಿದ್ವಲ್ಲ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗೋವರೆಗೂ ಈ ಥರ ಕೈಯಲ್ಲಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ಇದಾದಮೇಲೆ ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊತ ಕಲಿಸ್ಬೇಕು. ಒಂದೇ ಸತಿ ಎಲ್ಲ ಹಾಕ್ಕೊಂಡು ಕಲ್ಸೋಕ್ಕೆ ಹೋಗಬಾರ್ದು. ಈ ಥರ ಸ್ವಲ್ಪನೇ ಸೇರಿಸ್ಕೊಂಡು ನಮಗೆ ಕನ್ಸಿಸ್ಟೆನ್ಸಿ ಒಂದು ಚಪಾತಿ ಹಿಟ್ಟನ್ನೆಲ್ಲ ಹೆಂಗೆ ಕಲಿಸ್ತೀವಿ ಅದಕ್ಕೆ ಬಂದರೆ ಸಾಕು. ನೋಡಿ ಈ ಥರ ಆದರೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸವರ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋದು. ಕಲಸಿಟ್ರು ಓಕೆ, ನೈಟ್ ಕಲಸಿಟ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಬೋದು, ಇಲ್ಲ ಬೆಳಗ್ಗೆ ಕಲಸಿಟ್ಬಿಟ್ಟು ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸಿಗೂ ಕೂಡ ಮಾಡ್ಕೊಬೋದು. ಈಗ ನೋಡಿ ಬೆಳಗ್ಗೆ ಆಗಿತ್ತು, ನಾನು ನೈಟೇ ಕಲಸಿಟ್ಟಿದ್ದೆ, ಈ ಥರ ಆಗಿತ್ತು. ಈಗ ಇದನ್ನು ನಾನು ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ದೀನಿ. ಕನಿಷ್ಠ ಪಕ್ಷ ಇದು 4ರಿಂದ 5 ಅವರಂತೂ ನೆನೆಯಲೇಬೇಕು. ಮತ್ತು ಇದನ್ನು ಮಾಮೂಲಿ ಚಪಾತಿ ಹಿಟ್ಟಿನ ಅದಕ್ಕೇ ನಾವು ಉಂಡೆಯಾಗಿ ಮಾಡಿಕೊಂಡು ಇದನ್ನು ದಪ್ಪವಾಗಿ ಲಟ್ಟಿಸ್ಕೋಬೇಕು. ಗೋಧಿ ಹಿಟ್ಟು ಹಾಕ್ಕೊಂಡು ದಪ್ಪಾಗಿ ನೋಡಿ, ನಾನು ತೋರಿಸ್ತೀನಿ ಯಾವ ಥರ ಲಟ್ಸ್ಕೋಬೇಕು ಅಂತ, ಯಾವ ಮೆಷರ್ಮೆಂಟಲ್ಲಿ ಇರಬೇಕು ಅಂತ ನೋಡಿಸ್ತೀನಿ. ಚಪಾತಿ ಥರ ತೆಳ್ಳಗೆಲ್ಲ ಲಟ್ಸ್ಕೋಬಾರ್ದು. ನಾನು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಅದಕ್ಕಿರಬೇಕು, ದಪ್ಪನೇ ಇರಬೇಕು ಇದು ಮಂಗಳೂರು ಪೂರಿಗೆ. ಆವಾಗ ಉಬ್ಬಿ ಚೆನ್ನಾಗಿ ಬರ್ತವೆ ಪೂರಿ. ನೋಡಿ ತೋರಿಸ್ದೆ ನಾನು ನಿಮಗೆ. ಇದನ್ನು ಮೀಡಿಯಮ್ ಊರಿನಲ್ಲಿನೇ ತೇಲಿಸ್ಕೊಳ್ಳಿ, ಯಾಕಂದರೆ ಒಳಗಡೆ ನಾವು ದಪ್ಪ ಹೊಸ್ತಿದ್ದೀವಲ್ವ, ಸೊ ಬೇಯಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಮೀಡಿಯಮ್ಮಾಗಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂತಿದ್ದು. ಈ ಥರ ಆದಷ್ಟು ಅದೇ ಮೇಲೆ ಬರುತ್ತಲ್ಲ ಅಲ್ಲಿವರೆಗೂ ಸುಮ್ಮನೆ, ಅದು ಬಂದಮೇಲೆ ಈ ಥರ ಜಾಲರಿಯಿಂದ ಒಂದು ಸ್ಮೂತ್ ಟಚ್ಚಲ್ಲಿ ಬೇಯಿಸ್ಕೊಳ್ಳಿ. ಈಗ ನೋಡಿ ಇದಾಗಿದೆ. ಇದೇ ಥರ ಒಂದು 3-4 ಮಾಡಿದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಚಟ್ನಿ ಜೊತೆ ಅಂತೂ ಮಸ್ತ್ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಇದನ್ನು ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ತಾರೆ, ಬಟ್ ಮೈದಾ ಹಿಟ್ಟಿಗಿಂತ ಗೋಧಿ ಹಿಟ್ಟೆ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.